ಇಟ್ನಳ್ಳಿ ಪ್ರಧಾನಿಯವರ ನಿನ್ನೆಯ ಸಂದೇಶ ಆ, ಒಂದ್ ರೀತಿ ಸಲಹೆ ರೂಪದಲ್ಲಿ ಇತ್ತು, ಸಂದೇಶ ಇತ್ತು. ಇದನ್ನ ತಾವು ಹೇಗೆ ನೋಡ್ತೀರಿ? ಇದ್ರ ಬಗ್ಗೆ ತಮ್ಮ ಪಾಯಿಂಟ್ ಆಫ್ ವ್ಯೂ ಏನು? ಇಲ್ಲ, ಈಗ ಜಾಗತಿಕವಾಗಿ ಈ ತರದ ಇಂಧನದ ಒಂದು ಸಮಸ್ಯೆ, ಆಯಿಲ್ ಕ್ರೈಸಿಸ್ ಇದ್ರೆ ಅದನ್ನ ಹೇಗೆ ಬಗೆಹರಿಸ್ಕೋಬೇಕು ಅನ್ನೋದ್ರ ಅನೇಕ ಏನಂತಾರೆ ಅದಕ್ಕೆ ಅನೇಕ ಪರಿಹಾರಗಳಲ್ಲಿ ಇದು ಒಂದು. ನಾವು ಸಂಯಮವನ್ನ ಕಡಿಮೆ ಅದೆಲ್ಲ ಸರಿನೇ. ಆದ್ರೆ ನಾವು ಪ್ರಧಾನಮಂತ್ರಿಗಳು ನೀವು ಹೇಳ್ದಂಗೆ ಅವ್ರು ಮಾತಾಡಿದ ಟೈಮಿಂಗ್ ಇದೆ, ಮತ್ತೆ ಅದ್ರ ಜೊತೆಗೇನೆ ಈ ಒಂದು ಇಡೀ ಒಂದು ಜಾಗತಿಕ ತೈಲ ಸಂಕಷ್ಟಕ್ಕೆ ಪರಿಹಾರವನ್ನ ಹುಡುಕುವಲ್ಲಿ ಪ್ರಯತ್ನನೂ ಮಾಡದೆ, ಐ ಮೀನ್ ಡಿಪ್ಲೊಮ್ಯಾಟಿಕ್ಲಿ ಮತ್ತೊಂದು ಇನ್ನೊಂದು ವಿಧಾನಗಳಲ್ಲಿ ನೀವು ಈ ಒಂದು ಹಾರ್ಮೂಜ್ ಮತ್ತು ಇರಾನ್ ಮತ್ತು ಅಮೆರಿಕ ನಡುವಿನ ಈ ಒಂದು ಸ್ಟ್ಯಾಂಡ್ ಆಫ್ ಇದೆಯಲ್ಲ, ಇದನ್ನ ನೀವು ಬಗೆಹರಿಸುವಲ್ಲಿ ಯಾವ ಪಾತ್ರವನ್ನು ವಹಿಸಿದೆ. ಕೇವಲ ಈ ತರ ಸಮಸ್ಯೆ ಇದೆ. ಹೇಗೆ ಅಂದ್ರೆ ಸರ್ಕಾರ ಬಡವರಿಗೆ ಆಹಾರ ವ್ಯವಸ್ಥೆ ಮಾಡೋ ಫುಡ್ ಸೆಕ್ಯೂರಿಟಿ ಇರ್ತದೆ, ಹಾಗೆ ಎನರ್ಜಿ ಸೆಕ್ಯೂರಿಟಿ ಕೂಡ. ಈಗ ಫುಡ್ ಸೆಕ್ಯೂರಿಟಿ ಇರ್ತದೆ, ನಮ್ಗೆ ಫುಡ್ ಶಾರ್ಟೇಜ್ ಇದೆ, ಅದಕ್ಕೆ ಎಲ್ಲರೂ ಒಂದೇ ಹೊತ್ತು ಊಟ ಮಾಡೋಣ ಅಂದ್ರೆ ಹೇಗೆ? ಸರ್ಕಾರದ ಕೆಲಸನ ಅದು? ಸರ್ಕಾರ, ಗವರ್ಮೆಂಟ್ ಶುಡ್ ಹ್ಯಾವ್ 360 degrees ವ್ಯೂ ಆನ್ ದ ಮ್ಯಾಟರ್, ವಿಚ್ ದೇ ಡು ನಾಟ್ ಹ್ಯಾವ್. ಈಗ ಡಿಪ್ಲೊಮ್ಯಾಟಿಕ್ ಫೇಲ್ಯೂರ್ ಆಗಿದೆ, ಅದ್ರ ಜೊತೆಯಲ್ಲಿ ಮತ್ತೆ ಇವ್ರ ಟೈಮಿಂಗ್ಗಳಿದಾವಲ್ಲ, ಈ ಚುನಾವಣೆಯ ಕಾಲದಲ್ಲಿ ಒಂದು ಮಾತಾಡೋದು, ಆಮೇಲೆ ಮತ್ತೊಂದು ಮಾತಾಡೋದು, ಆಮೇಲೆ ಅದು ಜುಮ್ಲಾ ಅಂತ ಹೇಳೋದು, ಇದೆಲ್ಲವೂ ಕೂಡ ನಾವು ಯಾವ ರೀತಿಯ ಒಂದು ಸರ್ಕಾರದಲ್ಲಿ ಇದ್ದೇವೆ, ನಮ್ಮ ಆಡಳಿತ ಎಂತವ್ರ ಕೈಯಲ್ಲಿದೆ. ಇವರು ಇವತ್ತೊಂದು ಮಾತಾಡ್ತಾರೆ, ನಾಳೆ ಒಂದು ಮಾತಾಡ್ತಾರೆ. ಹೀಗಾದ್ರೆ ಜನರ ಬದುಕು ಮುಂದೆ ಏನು ಅಂತ ಇಟ್ನಾಳ್ ಅವ್ರ ಹೇಳ್ತಾ ಇದ್ದೇನೆ. ಅಂದ್ರೆ ಯಾವ ಸಂದರ್ಭದಲ್ಲಿ ಹೇಳ್ಬೇಕು ಮತ್ತು ಯಾವ ಸಂದರ್ಭದಲ್ಲಿ ಹೇಳ್ಬಾರ್ದು ಅಂತ. ಹೌದು, ನನಗನ್ಸುತ್ತೆ ಪ್ರಧಾನಿಯವರ ಈ ಸಂದರ್ಭದ ಸಲಹೆ ನಿಜವಾಗ್ಲೂ ಉತ್ತಮವಾಗಿದೆ, ಅದ್ರಲ್ಲಿ ಏನಿಲ್ಲ. ಯಾಕೆಂದ್ರೆ ಇದು ಅಂತಾರಾಷ್ಟ್ರೀಯ ಸಮಸ್ಯೆ, ಯುದ್ಧ ಅನ್ನೋದು ಹೇಳಿಕೆಯಲ್ಲಿ ಬರಲ್ಲ, ಅದಕ್ಕೆ ನಾವೆಷ್ಟು ಭಾಗಿದಾರರು ಅನ್ನೋದು ಅದು ಚರ್ಚೆ. ಇದು ಇದನ್ನ ಹೇಳಿರುವ ಸಂದರ್ಭ ಒಂದ್ ತಿಂಗಳು ಮುಂಚೆ ಹೇಳಿದ್ರೆ, 2 ತಿಂಗಳು ಮುಂಚೆ ಹೇಳಿದ್ರೆ, ಅಕ್ಷಯ ತೃತೀಯಗೆ ಬಹಳಷ್ಟು ಚಿನ್ನವನ್ನ ಖರೀದಿ ಮಾಡಿದ್ರು ಜನ, ಅಗತ್ಯ ಇಲ್ದಿದ್ರು ಖರೀದಿ ಮಾಡಿದ್ರು. ಅದರ ರೆಕಾರ್ಡ್ಸ್ ಅನ್ನ ನಾವು ತೆಗೆದು ನೋಡಿದ್ರೆ ಅದೆಲ್ಲವನ್ನ ಸ್ವಲ್ಪ ತಪ್ಪಿಸ್ಬೋದಾಗಿತ್ತು, ವಿದೇಶಿ ವಿನಿಮಯನ ಉಳಿಸ್ಬೋದಾಗಿತ್ತು, ರೂಪಾಯಿ ಮೌಲ್ಯವನ್ನ ತಗ್ಗಿಸ್ಬೋದಾಗಿತ್ತು. ಚುನಾವಣೆ ಕಾರಣಕ್ಕಾಗಿ ಅದೆಲ್ಲವನ್ನ ಮುಂದೂಡಿದ್ರ? ಇದ್ರ ಬಗ್ಗೆ ತಮ್ಮ ಪಾಯಿಂಟ್ ಆಫ್ ವ್ಯೂ ಏನು? ಇಲ್ಲ, ನೀವು ಚಿನ್ನವನ್ನ ಖರೀದಿಸಬೇಡಿ ಅಂತ ಪ್ರಧಾನಮಂತ್ರಿಗಳು ಹೇಳಿದ ತಕ್ಷಣ ಚಿನ್ನದ ಖರೀದಿ ಜನ ನಿಲ್ಲಿಸ್ತಾರೆ ಅಂತ ನನಗೇನು ಆತರ ಭ್ರಮೆಗಳಿಲ್ಲ. ಹಾಗೇನೆ ವಿದೇಶ ಪ್ರವಾಸ ಮಾಡಿಬಿಡಿ ಅಂತ ಪ್ರಧಾನಿಗಳು ಹೇಳಿದಾರೆ ಅಂತ ತಿಳ್ಕೊಂಡು ನಾಳೆ ದಿನ ನಾನು ಫ್ರಾನ್ಸ್ಗೂ ಸ್ವಿಟ್ಜರ್ಲೆಂಡ್ಗೂ ಹೋಗೋದು ನಿಲ್ಸೋದಿಲ್ಲ. ಇದು ಕೇವಲ ಒಂದು ಸಲಹೆ ಮಾತ್ರ, ಇಟ್ಸ್ ಅನ್ ಅಡ್ವೈಸ್. ಹಾಗೆ ಮತ್ತೆ ನಾವು ಅಡಿಗೆ ಎಣ್ಣೆ ಮತ್ತೆ ನಮ್ಮ ಗಾಡಿಗಳಿಗೆ, ನಮ್ಮ ವಾಹನಗಳಿಗೆ ಬೇಕಾಗುವ ಇಂಧನ, ಇದೆಲ್ಲವನ್ನು ಕಡಿಮೆ ಬಳಸಿ ಅಂತ ಹೇಳಿದ ತಕ್ಷಣ ನಾವೇನು ಕಡಿಮೆ ಬಳಸಕ್ ಶುರು ಮಾಡೋದಿಲ್ಲ. ಭಾರತೀಯ ಮನಸ್ಥಿತಿನೇ ಹಾಗೆ, ಇಫ್ ಐ ಕ್ಯಾನ್ ಅಫೋರ್ಡ್ ಇಟ್ ಐ ವಿಲ್ ಹ್ಯಾವ್ ಇಟ್. ಹೀಗಿರುವಾಗ ಇದೊಂದು ಹೇಳಿಕೆ ಮತ್ತೆ ಈ ವಿಚಾರದಲ್ಲಿ ನೀವು ಕಾನೂನು ಮಾಡಕ್ ಬರೋದಿಲ್ಲ, ಕೇಳ್ಕೋಬಹುದು ಅಷ್ಟೇ. ಕೇಳ್ಕೊಂಡ ತಕ್ಷಣ ಜನ ಮಾಡಿಬಿಡ್ತಾರೆ ಅಂತ ನನಗೆ ಆ ತರದ ನಂಬಿಕೆಗಳು ಬೇಡ. ಆದ್ರೆ ಒಟ್ಟಾರೆಯಾಗಿ ನನ್ನ ಸಮಸ್ಯೆ ಇರೋದು, ಒಬ್ಬ ಪ್ರಧಾನಮಂತ್ರಿಗಳ ಆಟಿಟ್ಯೂಡ್ ಹೀಗಿರ್ಬೇಕಾ ಅಂತ. ಯು ಆರ್ ಎ ಸ್ಟೇಟ್ಸ್ಮನ್, ನೀವೊಬ್ಬ ಒಂದು ದೇಶದ ಪ್ರಧಾನಮಂತ್ರಿ. ನಿಮ್ಮ ಆದ್ಯತೆ ಸಮಸ್ಯೆಯನ್ನ ಬಗೆಹರಿಸೋದು, ಸಮಸ್ಯೆಗೆ ಪರಿಹಾರಗಳು ಹುಡುಕೋದು. ಜನತೆಗೆ ಬಂದು ಹೀಗೆ ಹೇಳಿ ಇದು ನಾಳೆ ಲೇವಡಿ ಒಳಗಾಗ್ತದೆ ಅಷ್ಟೇ. ನೀವು ಇದೊಂದು ಹಾಸ್ಯಾಸ್ಪದ ಹೇಳಿಕೆ ಅಂತ ನನ್ ಕಾಣ್ತದೆ ಅಷ್ಟೇ. ಯಾಕಂದ್ರೆ ನೀವು ಕಾನೂನು ಅಂತ ಮಾಡಕ್ ಬರೋದಿಲ್ಲ. ಅಲ್ಲ, ನಿಮಗೆ ಒಂದು ನಿಮಿಷ ನಿಮ್ಮನ್ನು ಮಧ್ಯಪ್ರವೇಶ ಮಾಡ್ತಾ ಇದ್ದೀನಿ. ಆದ್ರೆ ಈ ತರದ ಹಾಸ್ಯಾಸ್ಪದ ಹೇಳಿಕೆಗಳಿಂದಾನೇ ಪರಿಚಿತರು ನರೇಂದ್ರ ಮೋದಿ ಅವರು. ಅಂದ್ರೆ ಅವರು ಮೊದಲು ಬಂದ ಸಂದರ್ಭದಲ್ಲಿ ನೀವು ಸ್ವಯಂ ತ್ಯಜಿಸಿ ಅಂತ ಅಂದ್ರು, ಯಾವುದು ಗ್ಯಾಸ್ ಸಬ್ಸಿಡಿಯನ್ನ. ದೇಶದ ಜನ ಕೇಳಿದ್ರು, ಎಷ್ಟೋ ಲಕ್ಷ ಜನ ಗ್ಯಾಸ್ ಸಬ್ಸಿಡಿಯನ್ನ ತೆಗ್ಸಿದ್ರು. ಅದಾದ ನಂತರದಲ್ಲಿ ಕೋವಿಡ್ ಕಾಲದಲ್ಲಿ ಗಂಟೆ ಬಾರಿಸಿ, ಜಾಗಟೆ ಬಾರಿಸಿ, ದೀಪ ಹಚ್ಚಿ ಅಂತಂದ್ರು. ಜನ ಮಾಡಿದ್ರು ಅದನ್ನ. ಇಟ್ನಾಳ್ ಅವರೇ ಲಿಟ್ರಲಿ ಮಾಡ್ಬಿಟ್ರು, ಅದನ್ನೆಲ್ಲ ಮಾಡ್ಬಿಟ್ರು. ಜಾಗಟೆನು ಬಾರಿಸಿದ್ರು, ಗಂಟೆ ಬಾರಿಸಿದ್ರು, ಎಲ್ಲ ಆಯ್ತು. ಗೊತ್ತು. ಒಂದು ರಾಜಕಾರಣದಲ್ಲಿ ಮತ್ತು ಸರ್ಕಾರಕ್ಕೆ ಒಂದು ಪೊಲಿಟಿಕಲ್ ಕ್ಯಾಪಿಟಲ್ ಅಂತ ಇರ್ತದೆ. ಅಂದ್ರೆ ಆ ಒಂದು ಜನಪ್ರಿಯತೆ ಮತ್ತು ಜನರ ವಿಶ್ವಾಸ ಇರ್ತದೆ. ಆಗ ಇತ್ತು. ನಾವು ಸಬ್ಸಿಡಿ ಬಿಟ್ಟು ನೋಡಿದ್ರು ಜನ, ಈಗ 1000 ರೂಪಾಯಿ ಮೇಲೆ ಆಗ್ಬಿಟ್ಟಿದೆ ಸಿಲಿಂಡರ್ ಬೆಲೆ. ಗೊತ್ತಾಗಿದೆ ಜನಕ್ಕೆ ಸಬ್ಸಿಡಿ ಬಿಟ್ಟು ಏನು ಅನುಭವಿಸಿದೆ ನಾವು ಅಂತೇಳಿ. ಹಾಗೇನೆ ಈ ಕೋವಿಡ್ ಕಾಲದಲ್ಲಿ ಜಾಗಟೆ ಬಾರಿಸಿದ್ರು, ಆದ್ರೆ ಎಷ್ಟು ಜನ ಸತ್ರು ಅದನ್ನು ನೋಡಿದ್ದಾರೆ. ಡಿಮಾನಿಟೈಸೇಷನ್ 50 ದಿನದ ಒಳಗಡೆ ನನ್ನನ್ನು ಕೊಂದು ಹಾಕ್ಬಿಡಿ ಅಂತ ಹೇಳಿದ್ರಪ್ಪ. ಏನಾಯ್ತು? ಸೊ ಇದೆಲ್ಲ ಜನ ನೋಡಿದ್ದಾರೆ. ಈಗ ಆ ಪರಿಸ್ಥಿತಿ ಇಲ್ಲ. ಪೀಪಲ್ ಕ್ಯಾನ್ ಸಿ ಥ್ರೂ. ಈಗ ಜನಕ್ಕೆ ಗೊತ್ತಾಗಿದೆ ಈ ತರದ ಮಾತುಗಳಿಂದ ಏನೂ ಆಗುವುದಿಲ್ಲ ಅಂತ ಜನಕ್ಕೆ ಗೊತ್ತಿದೆ. ಜನಕ್ ಬಿಡಿ, ವಿರೋಧ ಪಕ್ಷಗಳ ನಾಯಕರುಗಳು ಬಿಡಿ,
ಮೋದಿ ಅವರ ಮತ್ತು ಬಿಜೆಪಿಯ ಮತದಾರರಿಗೆ ಗೊತ್ತಾಗಿದೆ ಈಗ, ಅವ್ರಿಗೆ ಗೊತ್ತಾಗಿದೆ ಈಗ. ಸೊ ದೇ ಕೆನಾಟ್ ಯು ಕೆನಾಟ್ ಟೇಕ್ ಪೀಪಲ್ ಫಾರ್ ರೈಡ್. ಸೊ ಹೀಗಾಗಿ ಇದರಿಂದ ಏನೋ ಪ್ರಯೋಜನ ಇಲ್ಲ, ಇದು ಕೇವಲ ಹಾಸ್ಯಾಸ್ಪದ ಮಾತ್ರ. ಮತ್ತೆ ಜನ ಕೂಡ ಅಷ್ಟಾಗಿದೆ ಅಂತ ಅಂದ್ಕೊಳ್ಳೋದಿಲ್ಲ. ಓಕೆ, ಒಂದೀಗ ಗುಡ್ ಗವರ್ನೆನ್ಸ್ ಅಂತ ಬಂದ ಸಂದರ್ಭದಲ್ಲಿ ನೀವ್ ಹೇಳಿದ್ರಿ ಒಂದು ಸ್ಟೇಟ್ಸ್ಮನ್ ಏನ್ ಮಾಡಬೇಕು, ಸಲಹೆ ಕೊಡ್ಬೋದು, ಒಂದ್ ಮನವಿ ಮಾಡ್ಕೊಡ್ಬೋದು, ಅದ್ರ ಆಚೆಗೆ ಅಂದ್ರೆ ಅನಾಹುತಗಳಾಗದಂತೆ ತಡಿಬೇಕು ಅಂತ ನಾನು ಆಗ್ಲೇ ಪ್ರಸ್ತಾಪ ಮಾಡ್ತಿದ್ದೆ. 2009-11 ಅವಧಿ ಏನಿದೆ, ವಿಶ್ವ ಆರ್ಥಿಕ ಹಿಂಜರಿತವನ್ನ ಕಂಡ ಸಂದರ್ಭದಲ್ಲಿ ಬೆಲೆ ಬ್ಯಾರೆಲ್ಗೆ 140 ರೂಪಾಯಿ ದಾಟಿತ್ತು. ಆ ಸಂದರ್ಭದಲ್ಲಿ UPA ಸರ್ಕಾರ ಆಯಿಲ್ ಬಾಂಡ್ ತಂತು. ನಂತರದ ಸರ್ಕಾರಕ್ಕೆ ಸ್ವಲ್ಪ ಹೊರೆ ಆಯ್ತಿಲ್ಲ ಅಂತಲ್ಲ, ಬಟ್ ಆ ಸಂದರ್ಭದಲ್ಲಿ ಜನರನ್ನ ಈ ಆರ್ಥಿಕ ಒಗ್ಗಟ್ಟಿನಿಂದ ಸ್ವಲ್ಪ ಮೇಲಕ್ಕೆ ತರೋದಕ್ಕೆ ಖಂಡಿತವಾಗೂ ಉಪಯೋಗ ಆಯ್ತು. ಅವ್ರು ಹೆಚ್ಚು ಹೇಳಲಿಲ್ಲ, ಏನ್ ಕ್ರಮ ತಗೋಬೇಕು ಅದನ್ನ ತಗೊಂಡ್ರು. ಅದನ್ನ ಯಾಕೆ ಮಾಡ್ತಿಲ್ಲ ಅನ್ನೋದು ಪ್ರಶ್ನೆ. ಅದ್ ಯಾಕೆ ಸಾಧ್ಯ ಆಗೋದಿಲ್ಲ ಆ ಸಂದರ್ಭಕ್ಕೆ ಈ ಸಂದರ್ಭಕ್ಕೆ ಹೋಲಿಕೆ ಮಾಡ್ಕೊಂಡ್ರೆ? ಮತ್ತೆ ಈಗ ತೈಲ ಅವಲಂಬನೆ ಜಾಸ್ತಿನೇ ಆಗಿದೆ, ನಮ್ಗೆ 85% ನಮ್ಗೆ ತೋರಿಸ್ತಾ ಇದೆ. ಗವರ್ಮೆಂಟ್ ಅಲ್ಲಿ ಅಷ್ಟಿಲ್ಲ. ಈ 11 ವರ್ಷ ಸ್ವದೇಶಿ ಮೇಕ್ ಇನ್ ಇಂಡಿಯಾ ಅಂತ ಹೇಳಿ ಮಾಡಿದ್ದೇನೆ ನಾವು. ಹಾಗಾದ್ರೆ ಏನು ಮಾಡಕ್ಕಾಗ್ಲಿಲ್ಲ. ಮತ್ತು ಆಯಿಲ್ ಬಾಂಡ್ ಗಳನ್ನ ಮತ್ತೆ ಅವರು ಮರುಪರಿಶೀಲನೆ ಮಾಡ್ಬೇಕಾಗ್ತದೆ ಒಂದು. ಇನ್ನೊಂದು, ಈ ಆಯಿಲ್ ಬಾಂಡ್ ಮನಮೋಹನ್ ಸಿಂಗ್ ವಿಚಾರ ಮಾತಾಡುವಾಗ ಇನ್ನೊಂದು ನೆನಪಾಗ್ತದೆ. ಇಡೀ ಹೊತ್ತು ಎಮರ್ಜೆನ್ಸಿ ಕಾಲದ ಹಿಂದಿನ ಕಾಲಗಳಲ್ಲಿ 1973 ಆಯಿಲ್ ಕ್ರೈಸಿಸ್ ಇತ್ತು. ಆ ಆಯಿಲ್ ಕ್ರೈಸಿಸ್ ಇಂದ ದೇಶದಲ್ಲಿ ಅನೇಕ ಸಮಸ್ಯೆಗಳು ಉಂಟಾದವು. ಅದನ್ನ ಲೇವಡಿ ಮಾಡೋ ಜನ ಈಗ ನೀವು ಅಪೀಲ್ ಮಾಡ್ತಿದ್ರಿ ಜನಕ್ಕೆ. ಮನಮೋಹನ್ ಸಿಂಗ್ ಆಯಿಲ್ ಬಾಂಡ್ಗಳಲ್ಲಿ ಲೇವಡಿ ಮಾಡೋ ಜನ, ಮತ್ತೆ ಇಂದಿರಾ ಗಾಂಧಿ ಅವರ ಆ ಕಾಲದ ಒಂದು ಗರೀಬ್ ಹಠಾವ್ ಯೋಜನೆಗಳನ್ನ ಲೇವಡಿ ಮಾಡೋ ಜನ, ಈಗ ತಾವುಗಳ ಜನಗಳ ಮುಂದೆ ನಿಂತ್ಕೊಂಡು ನೀವು ಕಡಿಮೆ ಊಟ ಮಾಡಿ ಅಂತ ಹೇಳ್ತಾ ಇದಾರೆ. ಎಣ್ಣೆ ಕಡಿಮೆ ಉಪಯೋಗಿಸೋದ್ರ ಅರ್ಥ ಏನೋ ಕಡಿಮೆ ಅಡಿಗೆ ಮಾಡಿ ಅಂತ ಅರ್ಥ ತಾನೆ, ಅಥವಾ ಈಟ್ ಆರ್ಗ್ಯಾನಿಕ್, ವಾಟ್ ಎವರ್ ಇಟ್ ಈಸ್. ಇವೆಂಚುಲಿ ವಾಟ್ ಇಟ್ ಮೀನ್ಸ್, ಯು ಆರ್ ಹೆಲ್ಪ್ಲೆಸ್. ಒಂದು ಸರ್ಕಾರವಾಗಿ ನೀವು ಅಸಹಾಯಕರಾಗಿದ್ದಾರೆ ಅಂತ ತೋರಿಸ್ಕೊತಿದ್ದಾರೆ. ನಿಮಗೊಂದು ರಾಜಕೀಯ ಬೆಂಬಲ, ನಿಮ್ಮ ನಂಬರ್ಗಳು ಏನೇನೇ ಇರಬಹುದು, ಬಟ್ ಇವೆಂಚುಲಿ ವಾಟ್ ಇಟ್ ಬಾಯ್ಲ್ಸ್ ಡೌನ್ ಟು, ಯು ಆರ್ ಹೆಲ್ಪ್ಲೆಸ್ ಬಿಕಾಸ್ ಆಫ್ ವಾಟ್? ಬಿಕಾಸ್ ಆಫ್ ಯುವರ್ ಓನ್ ಮಿಸ್ಟೇಕ್ಸ್. ಈ ರೀತಿಯ, ಯಾಕಂದ್ರೆ ದಿಸ್ ಇಸ್ ನೋ ವೇ ಟು ಕಂಡಕ್ಟ್ ದ ಗವರ್ಮೆಂಟ್. ಇದು ಗುಡ್ ಗವರ್ನೆನ್ಸ್ ಅಲ್ಲ, ಗವರ್ನೆನ್ಸ್ ಕೂಡ ಅಲ್ಲ ಇದು. ಹೀಗಿರುವಾಗ ಈ ಅಪೀಲ್ ಮಾಡ್ಬೋದು, ಅಪೀಲ್ ಮಾಡೋದು ಮಂಜುಳ ಏನೋ ಪ್ರಯೋಜನ ಆಗುತ್ತೆ ಅಂತ ಅನ್ಸೋದಿಲ್ಲ ನನಗೆ. ಜನ ತಮ್ಮ ಗಾಡಿಗೆ ಪೆಟ್ರೋಲ್ ಕಡಿಮೆ ಹಾಕ್ಸ್ತಾರ ಅಂತ ನನಗೆ ಅನ್ಸೋದಿಲ್ಲ, ತಮ್ಮ ಅಡುಗೆಗೆ ಎಣ್ಣೆ ಕಡಿಮೆ ಆಗ್ತದೆ ಅಂತ ಅನ್ಸೋದಿಲ್ಲ, ರೋಡಲ್ಲಿ ಓಡಾಡೋದನ್ನ ಬಿಡ್ತಾರೆ ಅಂತ ನಂಗೆ ಅನ್ಸೋದಿಲ್ಲ. ಬಟ್ ಇದೆಲ್ಲ ಒಂದು ಹೇಳಿ ಆಗೋದೇನಿದೆ, ಇವೆಂಚುಲಿ ಹೇಳಿ ಅಂದು ನೀವೇ ಹಗ್ಗ ಆಗ್ಬಿಡ್ತೀರ ಅಷ್ಟೇ. ಬಿಕಾಸ್ ಯು ಆರ್ ನಾಟ್ ಫೌಂಡ್ ಎನಿ ಸಸ್ಟೈನೇಬಲ್ ಸೊಲ್ಯೂಷನ್. ಒಂದು ಸುಸ್ಥಿರವಾದ ಪರಿಹಾರಗಳನ್ನ ಹುಡುಕದೇನೆ ಜನರಿಗೆ ಸಂಯಮದ ಪಾಠ ಹೇಳ್ಬಿಟ್ರೆ ಹಾಗೆ. ಆದ್ರೆ ಇದೆಲ್ಲವನ್ನ ಮ್ಯಾನೇಜ್ ಮಾಡಬಹುದಾದ ಮಾಧ್ಯಮಗಳು ಮತ್ತು ಬೇರೆ ಪರಿಕರಗಳು ಅವ್ರ ಬಳಿ ಇರೋದ್ರಿಂದ ಈಗ ಶುರುವಾಗಿದೆ. ನೀವು ನೋಡ್ಬೋದು, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಚ್ಚಾ ತೈಲದ ಕೊರತೆ ಉಂಟಾಗ್ತಾ ಇದೆ, ಯುದ್ಧ ನಡೀತಾ ಇದೆ. ನಮ್ ದೇಶಕ್ಕೆ ಮಾತ್ರ ಅಲ್ಲ, ಫಿಲಿಪೈನ್ಸ್ ಅಲ್ಲಿ ಅಷ್ಟಿದೆ, ಬಾಂಗ್ಲಾ ಹಂಗಾಗಿದೆ, ಪಾಕಿಸ್ತಾನ, ಶ್ರೀಲಂಕಾ ಈ ತರ ಇದೆ. ನೀವು ಕಡಿಮೆ ಬಳಸೋದ್ರಿಂದ ಡಯಟ್ ಆಗುತ್ತೆ, ಆರೋಗ್ಯ ಚೆನ್ನಾಗಿ ಇಟ್ಕೋಬಹುದು. ಈ ತರದೆಲ್ಲವೂ ಶುರುವಾಗಿದೆ. ನೀವ್ ಹೇಳ್ದಂಗೆ 2019 ಅಂದ್ರೆ ನಾವು ಕೋವಿಡ್ ಕಾಲದಲ್ಲಿ 2021 ಕಾಲದಲ್ಲಿ ಇಲ್ದೇ ಇರ್ಬೋದು, ಆದ್ರೆ ಆ ಪ್ರಮಾಣ ಅಂತೂ ಇದೆ. ಇದನ್ನ ಏನ್ ಕರಿತೀರ ತಾವ? ಅಜ್ಞಾನ ಅಂತ ಕರಿತೀರೋ, ಏನಂತ ಕರಿತೀರಿ? ಇಲ್ಲ, ಈ ಅಜ್ಞಾನ ಅಂತ ಭಕ್ತಿ. ಇದು ಭಕ್ತಿಗೆ ಒಂದು ಮೂಲ ಏನಂತ, ಅದಕ್ಕೆ ಮೂಲ ಗುಣ ಗೊತ್ತಾ? ಭಕ್ತಿಯ ಮೂಲ ಗುಣ, ನೀವು ಕುರುಡರಾಗ್ತೀರ ಅಂತ. ನೀವು ಕಣ್ಣು ಮುಚ್ಚಿದಾಗ ಭಕ್ತಿ ಹುಡ್ತದೆ. ಈ ರೀತಿಯ ಕಣ್ಣು ಮುಚ್ಚಿ ನಂಬಿದ್ರಲ್ಲ, ಆ ನಂಬಿದರ ಪರಿಣಾಮ ಇದು. ಮತ್ತೆ ಕಾಲಕ್ರಮೇಣ ಜನ ಎಚ್ಚೆತ್ಕೊಳ್ತಾರೆ. ಈ ರೀತಿಯ ಅಪೀಲ್ಗಳು, ಈ ರೀತಿಯ ಇದು ಬೂಟಾಟಿಕೆ ಅಲ್ವಾ ಮಂಜುಳ? ಇದು ಈಗ ನೀವು ಚುನಾವಣೆ ಬಂದಾಗ ಒಂದು ಮಾತಾಡ್ತೀರಿ, ಏನು ಭೂಮಿಗೆ ಸ್ವರ್ಗನೇ ತಂದ್ಬಿಡ್ತಂತ ಮಾತಾಡ್ತೀರಿ, ಆಮೇಲೆ ಈ ತರದ ಅಪೀಲ್ಗಳು ಮಾಡ್ತೀರಿ. ಇವೆಲ್ಲ ಬೂಟಾಟಿಕೆ ಅನ್ಸೋದಿಲ್ವಾ? ಜನ ಅಷ್ಟು ಮೂರ್ಖ ಅಂತ ಅನ್ಸ್ತದ? ಜನ ಮೂರ್ಖ. ಈಗ ನೀವೇ ನೋಡಿ, ಬೂಟಾಟಿಕೆನ ಮೂರ್ಖರ ಅಂತ ನೀವೇ ತೀರ್ಮಾನ. ಚುನಾವಣೆಗಿಂತ ಮುಂಚೆ ರಾಹುಲ್ ಗಾಂಧಿ ಅವರು ಹೇಳಿದ್ರು, ಚುನಾವಣೆ ಮುಗಿಲಿ ಇರಿ, ಒಂದೊಂದಾಗೆ ಬೆಲೆ ಏರಿಕೆ ಆಗತ್ತೆ, ಎಂತೆಂತ ಮಾತುಗಳು ಬರುತ್ತೆ ಅಂತ. ಯಥಾವತ್ತು ಇವ್ರಿಗೆ ಏನ್ ಹೇಳ್ತಿದ್ದಾರೆ ಅದನ್ನ ಚುನಾವಣೆಗಿಂತ ಮುಂಚೆ ಅವ್ರು ಹೇಳಿದ್ರು. ಕೋವಿಡ್ ಕಾಲದಲ್ಲೂ ಅಷ್ಟೇ ಎಚ್ಚರಿಕೆಯನ್ನ ಕೊಟ್ಟಿದ್ರು. ಅದು ನಮಸ್ತೆ ಟ್ರಂಪ್ ಮಾಡಿದ ಸಂದರ್ಭದಲ್ಲಿ, ಸ್ಲಮ್ಗಳಿಗೆ ಅಲ್ಲಿ ಬ್ಯಾರಿಕೇಡ್ ಹಾಕಿದ ಸಂದರ್ಭದಲ್ಲಿ ಆಗ್ಲೂ ಹೇಳಿದ್ರು, ಎಚ್ಚರಿಕೆ ತಗೊಳ್ದೇ ಇದ್ರೆ ಬಹಳ ದೊಡ್ಡ ತೊಂದರೆ ಆಗತ್ತೆ ಅಂತ. ಜನ ಕೇಳಿಲ್ಲ, ಆಗ್ಲೂ ಕೇಳಿಲ್ಲ, ಈಗ್ಲೂ ಕೇಳಿಲ್ಲ. ಇದನ್ನ ಏನಂತೀರಾ ನೀವು? ಮೂರ್ಖತನ ಅಂತೀರಾ, ಬೂಟಾಟಿಕೆ ಅಂತೀರಾ, ಏನಂತೀರಿ? ಅಲ್ಲ, ಏನಂದ್ರೆ ಜನ ಮರಳು ಜಾತ್ರೆ ಮರಳು ಅಂತಾರಲ್ಲ, ಆ ರೀತಿಯ ಪರಿಸ್ಥಿತಿ ಅಷ್ಟೇ. ಆದ್ರೆ ಐ ಆಮ್ ನಾಟ್ ರಿಯಲಿ ಟು ವರಿಡ್ ಅಬೌಟ್ ದಿಸ್ ಟು ಶಾಲ್ ಪಾಸ್. ಸ್ವಲ್ಪ ಜನಕ್ಕೆ ಎಚ್ಚೆತ್ತುಕೊಳ್ಳೋಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ.
ಈ ಭಾವ ಪರವಶ ಭಕ್ತಿ ಪರವಶ ಆಗಿರ್ತದಂದ್ರೆ ಅದ್ರಿಂದ ಹೊರಗೆ ಬರೋಕೆ ಕೆಲವು ಜನ ಟೈಮ್ ಬೇಕಾಗ್ತದೆ. ಆ ಟೈಮ್ ಅನ್ನ ಪಾಪ 11 ವರ್ಷ ಆಯ್ತು ಇನ್ಮೇಲೆ ಹೆಚ್ಕೊತಾನೆ. ನನಗೆ ಐ ರಿಯಲಿ ಐ ಹೋಪ್ ಸಮ್ ಪೀಪಲ್ ದಟ್ ದೇ ವಿಲ್ ವೇಕ್ ಅಪ್ ಅಂಡ್ ಸಿ ದ ರಿಯಾಲಿಟಿ. ಓಕೆ, ಕೊನೆ ಪ್ರಶ್ನೆ ಇದ್ರ ಬಗ್ಗೆ, ಅಂದ್ರೆ ದೇಶ ಇವತ್ತು ಯಾವ ಸ್ಥಿತಿಯಲ್ಲಿದೆ ಅಂತ ಅನ್ಸುತ್ತೆ, ಮತ್ತು ಇವತ್ತಿಗೆ ಪ್ರಧಾನಿಯವರನ್ನ ಈಗಲಾದ್ರೂ ಬಂದು ಮಾಧ್ಯಮಗಳ ಎದುರಿಗೆ ಮಾಡಿ ನಮ್ಮ ಪ್ರಶ್ನೆಗೆ ಉತ್ತರಿಸಿ ಅಂತ ಕೇಳಬೇಕಾದ ದೊಡ್ಡ ಜವಾಬ್ದಾರಿ ಮಾಧ್ಯಮಗಳ ಮುಂದೆ ಇಲ್ವಾ? ದೇಶದ ಜನಕ್ಕೆ ಉತ್ತರಿಸಿ ಅಂತ, ಯಾಕೆಂದ್ರೆ ಉತ್ತರಿಸುವ ಸಮಯ ಇದು. ಕೇಳೋರು ಯಾರು? ಪ್ರಶ್ನೆಗಳು ಕೇಳೋರು ಯಾರು? ಮಾಧ್ಯಮಗಳ ಕೇಳ್ಬೇಕಲ್ವಾ? ಏನ್ ಮಾಡ್ತಾ ಇದೆ ಮೇನ್ ಸ್ಟ್ರೀಮ್ ಮೀಡಿಯಾ? ಏನ್ ಮಾಡ್ತಾ ಇದೆ? ಒಬ್ಬರಾದ್ರೂ ಇದನ್ನ ಇನ್ಸಿಸ್ಟ್ ಮಾಡಿದ್ರ? ಯಾಕೆ ಪ್ರಧಾನ ಮಂತ್ರಿಗಳು ಮಾಧ್ಯಮದಿಂದ ದೂರ ಓಡ್ತಾರೆ ಅಂತ ಒಂದಾದ್ರೂ ಕ್ಯಾಂಪೇನ್ ಮಾಡಿದ್ರ? ಈಗ ಏನೇ ಆದ್ರೂ ಕೂಡ ವೈಟ್ ಹೌಸ್ ಅಲ್ಲಿ ಅದು ಟ್ರಂಪ್ ಇರ್ಲಿ, ಬೈಡನ್ ಇರ್ಲಿ, ಯಾರೇ ಇರ್ಲಿ, ಎಷ್ಟೇ ಸರ್ವಾಧಿಕಾರಿ ಮನೋಭಾವದ ಪ್ರೆಸಿಡೆಂಟ್ ಇರ್ಲಿ, ದೇರ್ ಇಸ್ ಸಮಥಿಂಗ್ ಕಾಲ್ಡ್ ವೈಟ್ ಹೌಸ್ ಕರೆಸ್ಪಾಂಡೆಂಟ್ಸ್ ಡಿನ್ನರ್. ಅಲ್ಲೇ ಮೊನ್ನೆ ಫೈರಿಂಗ್ ಆಗಿರೋದು. ಅಲ್ಲಿ ಮಾತಾಡ್ಬೋದು ನೀವು, ಪೀಪಲ್ ಕ್ಯಾನ್ ಆಸ್ಕ್ ಕ್ವಶನ್ಸ್. ಈಗಲೂ ಕೂಡ ಟ್ರಂಪ್ ಆನ್ಸರ್ಸ್ ಟು ದ ಮೀಡಿಯಾ. ಅವ್ನು ಏರ್ಫೋರ್ಸ್ ಒನ್ ಅಲ್ಲಾಗ್ಲಿ ಮತ್ತೊಂದಾಗ್ಲಿ ಮೀಡಿಯಾ ಅವ್ನ ಮುಖಕ್ಕೆ ಮೈಕ್ ಹಿಡಿದು ಪ್ರಶ್ನೆ ಕೇಳ್ತಾರೆ, ಆತ ಏನ್ ಹುಚ್ಚಿರ್ತಾರೆ ಹೇಳಿ ಉತ್ತರಗಳನ್ನು, ಬಟ್ ಹಿ ಹ್ಯಾಸ್ ಟು ಆನ್ಸರ್ ವಾಟ್ ಎವರ್ ಆನ್ಸರ್, ಬಟ್ ಹಿ ಹ್ಯಾಸ್ ಟು ಆನ್ಸರ್, ಹಿ ಆನ್ಸರ್ಸ್. ಹೀಗಿರುವಾಗ ನಮ್ಮ ಮಾಧ್ಯಮಗಳು ಏನಾಗಿದೆ, ದೊರೆಯ ಮುಂದೆ ದೀನವಾಗಿ ನಿಂತು ಬಿಟ್ಟಿವೆ ಅಷ್ಟೇ. ಈಗ ಬಾಗು ಅಂದ್ರೆ ತೆವಳೋದಂತ ಪ್ರೀತೀಶ್ ನಂದಿ ಅವಾಗ ಹೇಳ್ತಿದ್ವಿ ಎಮರ್ಜೆನ್ಸಿ ಕಾಲದಲ್ಲಿ. ಪ್ರೀತೀಶ್ ನಂದಿನ ಬಹುಶಃ ಖುಷ್ವಂತ್ ಸಿಂಗ್ ಅನ್ನೋ ಅವಾಗ ಎಮರ್ಜೆನ್ಸಿ ಕಾಲದಲ್ಲಿ ಅವ್ರ ಮೀಡಿಯಾ ಸಚ್ ದಟ್ ವೆನ್ ಆಸ್ಕ್ಡ್ ಟು ಬೆಂಡ್ ದೇ ವಿಲ್ ಕ್ರೌಲ್ ಅಂತ, ಬಗ್ಗೆ ಅಂತ ದೊರೆ ಹೇಳ್ಬಿಟ್ರೆ ತೆವಳಿ ಬಿಡ್ತಾರೆ ಅಂತ ನಮ್ಮ ಮಾಧ್ಯಮಗಳು ಅಂತ ಅವಾಗಲೇ ವಿಮರ್ಶೆ ಮಾಡ್ತಿದ್ರು. ಸೊ ಅದೇ ಆಗ್ತಾ ಇದೆ ಈಗಲೂ ಕೂಡ. ಐ ಡೋಂಟ್ ರಿಯಲಿ think that media will cause any change unless they have their own interest there. I don't think it is going to happen anytime soon. ಒಂದಿದೆ ನನಗೆ ಬಹಳ ವಿಶ್ವಾಸ ಇರುವುದು ಇತ್ತೀಚಿನ ದಿನಗಳಲ್ಲಿ ಸೋಷಿಯಲ್ ಮೀಡಿಯಾ. ಅದಕ್ಕೋಸ್ಕರ ಸೋಷಿಯಲ್ ಮೀಡಿಯಾ ಕೂಡ ಕಂಟ್ರೋಲ್ ಮಾಡಕ್ಕೆ ಹೊಸ ಕಾನೂನು ಮಾಡಕ್ಕೆ ಕೊಟ್ಟಿದ್ದಾರೆ ದೊರೆಗಳು. ಹೀಗಿರುವಾಗ ಈ ಸೋಷಿಯಲ್ ಮೀಡಿಯಾದಲ್ಲಿ ಮಾತ್ರ ಈಗ ಅನೇಕ ನಮ್ಮ ಪಾಡ್ಕಾಸ್ಟ್ಗಳಾಗ್ಲಿ, ಇಂಗ್ಲಿಷ್ ಅಲ್ಲಾಗ್ಲಿ, ಕನ್ನಡ, ಹಿಂದಿ ಎಲ್ಲದ್ರಲ್ಲೂ ನೋಡ್ತಾ ಇದ್ದೇವೆ ನಾವು. ಕನ್ನಡದಲ್ಲಿ ಸ್ವಲ್ಪ ಕಡಿಮೆ, ಬಟ್ ಹಿಂದಿಯಲ್ಲಿ ತುಂಬಾ ಇದ್ದಾವೆ. ಅಂಡ್ ಮೋರ್ ಇಂಪಾರ್ಟೆಂಟ್ಲಿ ಕಾಮಿಡಿಯನ್ಸ್ ಆರ್ ಮೇಕಿಂಗ್ ದ ಪೊಲಿಟಿಕಲ್ ಸಟೈರ್, ವಿಚ್ ಇಸ್ ಬೆಸ್ಟ್ ಫಾರ್ಮ್ ಆಫ್ ಜರ್ನಲಿಸಂ. ಅವರು ಕೂಡ ಕೇಸ್ ಹಾಕ್ಸ್ಕೊಂಡ್ರೆ ಆಮೇಲೆ ಬೇರೆ, ಬಟ್ ಇಟ್ಸ್ ವೆರಿ ಡಿಫಿಕಲ್ಟ್ ಟು ಪ್ರೂವ್ ಇನ್ ದೋಸ್ ಸಿನಾರಿಯೋಸ್. ಸೊ ಹೀಗೆ ಐ ಡೋಂಟ್ ನೋ. ಕರೆಕ್ಟ್, ಕಮಿಡಿಯನ್ಸ್ ನಿಜವಾದ ಜರ್ನಲಿಸ್ಟ್ ಗಳಾಗ್ತಿದ್ದಾರೆ, ಜರ್ನಲಿಸ್ಟ್ ಗಳು ಕಮಿಡಿಯನ್ಸ್ ಆಗ್ತಿದ್ದಾರೆ ಜನರ ಎದುರಿಗೆ. ಜರ್ನಲಿಸ್ಟ್ ಕಮಿಡಿಯನ್ ಆಗ್ತಿದ್ದಾರೆ, ಜರ್ನಲಿಸ್ಟ್ ಬಫೂನ್ ಆಗ್ತಿದ್ದಾರೆ.